ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗಿನ ಜಾವ ಎಲ್ಲಿಗೆ ಹೋಗ್ತಾ ಇದ್ದೇವೆಂದು ಇವತ್ತಿನ ಸ್ಪೆಷಲ್ ಏನೆಂದು ತೋರಿಸ್ತೇನೆ ಬನ್ನಿ. ರಾಯಚೂರಿನಲ್ಲಿ ರತ್ನಗಿರಿ ಬೆಟ್ಟದ ಮೇಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಾಪಡಿ ಪೂಜೆ ಕಾರ್ಯಕ್ರಮ ಇರುವ ಕಾರಣದಿಂದ ದಾಸೋಹಕ್ಕೆ ಅಡಿಗೆ ಮಾಡಲು ನಾವಿಂದು ಬಂದಿದ್ದೇವೆ. ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ, ಶಿವನ ಮೂರ್ತಿಯನ್ನು ಸಹ ತಂದು ಕೂಡಿಸಿದ್ದಾರೆ ಬೆಟ್ಟದ ಮೇಲೆ. ನಾವು ಬೆಳಗಿನ ಜಾವ 5 ಗಂಟೆಗೆ ಎಲ್ಲ ರೆಡಿ ಮಾಡಿಕೊಂಡು ದಾಸೋಹ ಕಾರ್ಯಕ್ರಮಕ್ಕೆ ಎಲ್ಲ ಅಡುಗೆ ಸಿದ್ಧತೆಯನ್ನು ಮಾಡಬೇಕಾಯಿತು. ಒಂದೊಂದು ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳಲು ಸುಮಾರು ಸಮಯ ಬೇಕಾಯಿತು. ಹುಗ್ಗಿ, ಅನ್ನ, ಸಾಂಬಾರು, ಚಿತ್ರಾನ್ನ, ತುಂಬ ಪದಾರ್ಥಗಳನ್ನು ಮಾಡಬೇಕಾಯಿತು. ಅದೇ ರೀತಿಯಾಗಿ ಹುಗ್ಗಿ ರೆಡಿ ಆಗುವುದನ್ನು ನೀವು ನೋಡ್ತಾ ಇದ್ದೀರಿ. ಹುಗ್ಗಿಗೆ ಬೆಲ್ಲವನ್ನು ಹಾಕಿದ್ದೇವೆ. ಎಲ್ಲ ಪದಾರ್ಥಗಳನ್ನು ತೋರಿಸಿಲ್ಲ, ಕೆಲವು ಪದಾರ್ಥಗಳು ಮಾತ್ರ ತೋರಿಸಿದ್ದೇವೆ. ಎಲ್ಲ ಅಡುಗೆ ಮುಗಿಯುವಷ್ಟರಲ್ಲಿಗೆ ಸುಮಾರು ಮಧ್ಯಾಹ್ನ 1 ಗಂಟೆ ಆಯಿತು. ಎಲ್ಲ ಪದಾರ್ಥಗಳನ್ನು ಮಾಡುವಷ್ಟರಲ್ಲಿ ತುಂಬ ಸಮಯ ಬೇಕಾಗುತ್ತದೆ. ನೀವು ನೋಡ್ತಾ ಇದ್ದೀರಾ, ಹುಗ್ಗಿ ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಅದೇ ರೀತಿಯಾಗಿ ಪಕ್ಕದಲ್ಲಿ ಸಾಂಬಾರು ಸಹ ಇಟ್ಟಿದ್ದೇವೆ. ಪೂರಿ ಮತ್ತು ಬಜ್ಜಿಯನ್ನು ರೆಡಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಯ ಮಾಲ ಧರಿಸಿರುವಂಥ ಭಕ್ತಾದಿಗಳಿಂದ ಪೂಜಾ ಕಾರ್ಯಕ್ರಮ ಹಾಗೂ ಪಡಿಗೀತೆಗಳನ್ನು ಸಹ ಆಡಿದರು. ತುಂಬ ಜನ ಸೇರಿಕೊಂಡಿದ್ದರು. ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ದಾಸೋಹ ಪ್ರಸಾದ ವಿತರಣೆ ಮಾಡಲಾಯಿತು. ಮೊದಲನೇದಾಗಿ ಅಯ್ಯಪ್ಪ ಸ್ವಾಮಿಯ ಮಾಲ ಧರಿಸಿರುವಂಥ ಭಕ್ತಾದಿಗಳಿಗೆ ವಿಶೇಷತೆ ಮತ್ತು ಸಾರ್ವಜನಿಕರಿಗೂ ಸಹ ಪ್ರಸಾದ ವಿತರಣೆ ಇತ್ತು. ಸಾರ್ವಜನಿಕರು ಯಾವುದೇ ತೊಂದರೆ ಕೊಡಲಾರದೆ ಸಾಲು ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿದರು. ಗಂಡು ಮಕ್ಕಳಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಬೇರೆ ಬೇರೆ ಕೌಂಟರ್ ಇಟ್ಟಿದ್ದರು. ಶ್ರದ್ಧತೆಯಿಂದ ಪ್ರಸಾದವನ್ನು ಸ್ವೀಕರಿಸಿದರು. ಯಾವುದೇ ತೊಂದರೆ ಇಲ್ಲದೆ ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ದಾಸೋಹ ವ್ಯವಸ್ಥೆ ಕಾರ್ಯಕ್ರಮ ಹೇಗೆ ನಡೆದಿದೆ ಎಂದು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಬೇಕಾಗಿ ತಮ್ಮಲ್ಲಿ ತುಂಬ ಧನ್ಯವಾದಗಳು.